ಕಾಂಗ್ರೆಸ್ ಮಂತ್ರಿಗೆ ಲೋಕಾಯುಕ್ತ ಕೊಡ್ತು ಬಿಗ್ ಶಾಕ್. ಜಮೀರ್ ಅಹಮದ್ ಖಾನ್ ಅಕ್ರಮ ಆಸ್ತಿ ಗಳಿಕೆ ಆರೋಪಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೊದಲು ರಾಧಿಕಾ ಕುಮಾರಸ್ವಾಮಿ ಅವರನ್ನು ಕೂಡ ವಿಚಾರಣೆಗೆ ಕರೆಸಿದ್ದಂತಹ ಲೋಕಾಯುಕ್ತ ಈಗ ಸಚಿವ ದಿನೇಶ್ ಗುಂಡೂರಾವ್ಗೆ ಲೋಕಾಯುಕ್ತರು ನೋಟಿಸ್ ಅನ್ನು ನೀಡಿದ್ದಾರೆ. ಕಾಂಗ್ರೆಸ್ ಮಂತ್ರಿಗೆ ಲೋಕಾಯುಕ್ತ ಕೊಡ್ತು ಬಿಗ್ ಶಾಕ್. ಜಮೀರ್ ಅಕ್ರಮ ಆಸ್ತಿ ಗಳಿಕೆ ಆರೋಪ ಕೇಸ್ನಲ್ಲಿ ಬಿಗ್ ಟ್ವಿಸ್ಟ್. ಸಚಿವ ದಿನೇಶ್ ಗುಂಡೂರಾವ್ಗೆ ಲೋಕಾಯುಕ್ತ ನೋಟಿಸ್. ದಾಖಲೆ ಸಮೇತ ಬನ್ನಿ ಅಂತ ಹೇಳಿ ಲೋಕಾಯುಕ್ತ ನೋಟಿಸ್. ವಿಚಾರಣೆ ಎದುರಿಸಿ ಅಂತ ಹೇಳಿರುವಂತಹ ಆರೋಗ್ಯ ಮಂತ್ರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಆದರೆ ಸಮಯಾವಕಾಶ ಕೇಳಿರುವಂತಹ ದಿನೇಶ್ ಗುಂಡೂರಾವ್ ಅವರು ದಾಖಲೆಗಳ ಕ್ರೋಢೀಕರಣಕ್ಕೆ ಅವಕಾಶ ಬೇಕು ಎಂದಿರುವಂತಹ ಮಂತ್ರಿ. ಸಚಿವ ಜಮೀರ್ ಜೊತೆಗೆ ಹಣಕಾಸು ವ್ಯವಹಾರ ನಡೆಸಿದ್ದಂತಹ ದಿನೇಶ್ ಇತ್ತೀಚೆಗೆ ರಾಧಿಕಾ ಕುಮಾರಸ್ವಾಮಿ ವಿಚಾರ ನಡೆದಿದ್ದಂತಹ ಅಂದ್ರೆ ಆ ವಿಚಾರದಲ್ಲೂ ಕೂಡ ಅದೇ ನಡೆದಿತ್ತು. ನೋಟಿಸ್ ಅನ್ನು ಕೂಡ ಕೊಟ್ಟಿದ್ರು. ಹಾಗೆ ಸ್ಕ್ರಾಪ್ ಬಾಬು ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದಂತಹ ಲೋಕಾಯುಕ್ತ. ಎಸ್ ವೀಕ್ಷಕರೇ, ಇದನ್ನ ನಾನು ಕೋ ಇನ್ಸಿಡೆಂಟ್ ಅಂತ ಹೇಳಬೇಕು ಅಥವಾ ಸುಮ್ಮನೆ ನಿಮ್ಮ ಎದುರಿಗೆ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಮನಸ್ಸಿಗೆ ಬರ್ತಾ ಇದೆ, ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಅವರ ಆಪ್ತರಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರಲ್ಲಿ ಜಮೀರ್ ಅಹಮದ್ ಖಾನ್ ಕೂಡ ಒಬ್ರು. ಹಾಗೆ ಸಿದ್ದರಾಮಯ್ಯ ಅವರ ಆಪ್ತರಾಗಿದ್ದಂತಹ ರಾಜಣ್ಣ ಅವರು ವಜಾತ್. ಜಮೀರ್ ಅಹಮದ್ ಖಾನ್ ಅವರಿಗೆ ಕುದುಗೆಗೆ ಬಂದಿದೆ. ಇದು ಕುರ್ಚಿ ರಾಜಕಾರಣದತ್ತ ಲಿಂಕ್ ಆಗ್ತಾ ಇದೆ. ಇದು ನನ್ನ ವಿಚಾರ ಅಲ್ಲ, ಜನಗಳ ಚರ್ಚೆ ಅಷ್ಟೇ, ಜನಗಳ ಚರ್ಚೆ. ಎಸ್, ಇದು ಒಂದ್ ಕಡೆ ಗಿಡನ. ಏನಾಯ್ತು, ಲೋಕಾಯುಕ್ತದವ್ರು ಏನು ಮಾಡಿದ್ರು ಅನ್ನೋದ್ರ ಬಗ್ಗೆ ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೇನೆ. ಲೋಕಾಯುಕ್ತ ಅವರು ದಾಳಿ ಮಾಡಿದ್ರು. ಜಮೀರ್ ಅಹಮದ್ ಖಾನ್ ಅವರ ಮನೆಗೆ ಬರ್ತಾರೆ. ಅಲ್ಲಿರುವಂತಹ ಅವರ ಲೆಕ್ಕಪತ್ರಗಳನ್ನು ತೆಗೆದಾಗ ಗೊತ್ತಾಗುತ್ತೆ ರಾಧಿಕಾ ಕುಮಾರಸ್ವಾಮಿ ಅವರ ವಿಚಾರ. 2 ಕೋಟಿ ಸಾಲ ತಗೊಂಡಿದ್ರು ಜಮೀರ್ ಅಹಮದ್ ಖಾನ್ ಅವರಿಗೆ. 2 ಕೋಟಿ, 2 ಕೋಟಿ ಸಾಲ. ಆಗ ತಗೊಂಡಿದ್ದಂತೆ. ಲಕ್ಕಿ ಸಿನಿಮಾ ಏನು ಇದು ಮಾಡಿದ್ರೆ ಆಗ ತಗೊಂಡಿದ್ದಂತೆ. ಅದಕ್ಕೆ ನೋಟಿಸ್ ಕೊಟ್ಟಿದ್ರು ಲೋಕಾಯುಕ್ತರು. ಬನ್ನಿ ವಿಚಾರಣೆಗೆ ಬರಬೇಕಾಗತ್ತೆ ರಾಧಿಕಾ ಕುಮಾರಸ್ವಾಮಿ ಅವರೇ ಅಂತ ಹೇಳ್ತಾರೆ. ಬರ್ತಾರೆ. ಅಲ್ಲಿರುವಂತಹ ವಿಚಾರಗಳೆಲ್ಲವನ್ನೂ ಕೂಡ ರಾಧಿಕಾ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಇನ್ನೂ ಆಳಕ್ಕೆ ಹೋಗಿ ವಿಚಾರಣೆ ನಡೆಸಿದಾಗ ದಿನೇಶ್ ಗುಂಡೂರಾವ್ ಅವ್ರದ್ದು ಹೆಸರು ಹಾಗೂ ಲೆಕ್ಕ ತಗಲಾಕೊಂಡಿದೆ. ಆ ಲೆಕ್ಕ ಚುಕ್ತ ಮಾಡಲಿಕ್ಕೆ ಈಗ ದಿನೇಶ್ ಗುಂಡೂರಾವ್ ಅವರಿಗೆ ಬನ್ನಿ ಅಂತ ಹೇಳಿ ಕರೀತಾ ಇದೆ. ನೋಟಿಸ್ ಕೂಡ ಕೊಡಲಾಗಿದೆ. ಆದರೆ ಕಾಲಾವಕಾಶದ ಕೊರತೆಯಿಂದಾಗಿ ಬರಲಿಕ್ಕೆ ಸ್ವಲ್ಪ ದಿನ ಟೈಮ್ ಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಏನ್ರಿ ನಡೀತಾ ಇದೆ ಈಗ? ಕುರ್ಚಿ ಪೊಲಿಟಿಕ್ಸ್ ಆಗ್ತಾ ಇದೆ. ಒಂದ್ ಕಡೆ ಜಮೀರ್ ಅವರ ತಲೆ ಮೇಲೆ ತೂಗುಗತಿನೇ ತಾಗ್ತಾ ಇದೆ. ಈಗ ಮುಂದೆ ಜಮೀರ್ ಅಹಮದ್ ಖಾನ್ ಅವರು ಏನ್ ಮಾಡ್ತಾರೆ? ಅವರ ಜೊತೆಗೆ ಸಾಲವನ್ನ ತೆಗೆದುಕೊಂಡವರಿಗೆ ಸಂಕಷ್ಟ ಕಾದಿದೆ. ಅವರು ಅದರಿಂದ ಹೆಂಗೆ ತಪ್ಪಿಸ್ಕೊಳ್ತಾರೆ ಅದನ್ನೆಲ್ಲವನ್ನು ಕೂಡ ಕಾದ್ ನೋಡ್ಬೇಕು. ಈಗ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ರಾಜಕೀಯ, ಒಳ ರಾಜಕೀಯ, ಒಳ ಕೆಸರು ಎರೆಚಾಟ ಇವೆಲ್ಲವೂ ಕೂಡ ಸಾರ್ವಜನಿಕರಿಗೆ ನೆಗೆಪಾಟಲಾಗ್ತಾ ಇದೆ. ವೇಟ್ ಅಂಡ್ ವಾಚ್. ಜಮೀರ್ ಅಹಮದ್ ಖಾನ್ ಅವರ ವಿಚಾರದಲ್ಲಿ ಏನಾಗುತ್ತೆ ಮುಂದೆ ನೋಡ್ಬೇಕಾದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.